ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ, ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ತಯಾರನ್ನ ನಡ್ಸಾಕತ್ತೇರಿ ಅವ್ರಿಗೆ ನಾವು 17/7/2026ರಿಂದ ಮಾಕ್ ಟೆಸ್ಟ್ಗಳನ್ನ ಪ್ರಾರಂಭ ಮಾಡಿವಿ. ಸೊ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ 17ನೇ ತಾರೀಕಿಗೆ ಏನು ಎಕ್ಸಾಮ್ ನಾವು ಕಂಡಕ್ಟ್ ಮಾಡಿದ್ವಿ ಆನ್ಲೈನ್, ಸೊ ಅದರ ಬಗ್ಗೆ ನಾವು ಅನಲೈಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅಂತಂದ್ರೆ ಎಷ್ಟು ಮಾರ್ಕ್ಸ್ಗಳು ನಿಮ್ಗೆ ಆ ಒಂದು ಫಸ್ಟ್ ಮಾಕ್ ಟೆಸ್ಟ್ ದಲ್ಲಿ ಬಂದಿತ್ತು ಅಂತಂದ್ರೆ ನೀವು ಸೇಫ್ ಆಗಿರ್ತೀರಿ, ನಿಮ್ಮ ಸೆಲೆಕ್ಷನ್ ಆಗುವಂತಹ 99% ಚಾನ್ಸ್ ಆಗ್ತೈತಿ. ಸೊ ಯಾವ ವಿಷಯದಲ್ಲಿ ಎಷ್ಟೆಷ್ಟು ಅಂಕಗಳಿಗೆ ಪ್ರಶ್ನೆಗಳು ಬಂದಿದ್ದು, ಆಮೇಲೆ ಅದರ ಲೆವೆಲ್ ಯಾವ ರೀತಿ ಇತ್ತು, ಒಂದೇ ಮಾಕ್ ಟೆಸ್ಟ್ ಅದ್ರ ಬಗ್ಗೆ ನಾನು ಇಲ್ಲಿ ಡಿಸ್ಕಷನ್ ಮಾಡಕ್ ಹೋಗತ್ತೇನಿ. ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ಆಮೇಲೆ ಇವು ಏನ್ 10 ಮಾಕ್ ಟೆಸ್ಟ್ಗಳು ಇದಾವು, ಫುಲ್ ಮಾಕ್ ಟೆಸ್ಟ್ಗಳು. ನಮ್ಮಲ್ಲಿ ಯಾರೆಲ್ಲ ಕೋರ್ಸ್ ಅನ್ನ ತಗೊಂಡಿದ್ರಿ, PC ಕೋರ್ಸ್ ಅನ್ನ, ಅವರಿಗೆ ಫ್ರೀ ಆಗಿ ಕೊಡಾಕತ್ತೇವಿ. ಆಮೇಲೆ ಯಾರು ಕೋರ್ಸ್ ಅನ್ನ ತೆಗೆದುಕೊಂಡಿಲ್ಲ ಅಂತವರಿಗೆ 200 ರೂಪಾಯಿ ಫೀಸ್ ಅನ್ನ ತೆಗೆದುಕೊಂಡು 10 ಫುಲ್ ಮಾಕ್ ಟೆಸ್ಟ್ ಗಳನ್ನ ಅವ್ರಿಗೆ ಕೊಟ್ಟೇವಿ. ಸೊ ಬಹಳಷ್ಟು ಜನ ಅಟೆಂಡ್ ಮಾಡ್ಯಾರಿ, ಎಲ್ಲರೂ ಆಲ್ಮೋಸ್ಟ್ ಅಟೆಂಡ್ ಮಾಡ್ಯಾರಿ. ಆಮೇಲೆ ಎಷ್ಟು ಮಾರ್ಕ್ಸ್ ಗಳು ಬಂದಾವ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಯಾವ ವಿಷಯದಲ್ಲಿ ಯಾವ ಕ್ವಶನ್ ರಾಂಗ್ ಆಗಿದೆ ಅನ್ನೋದು ಕೂಡ ನೀವು ಅನಲೈಸ್ ಮಾಡಿರಿ ಅಂತ ಅನ್ಕೋತೇನೆ ನಾನು. ಸೊ ಈ ವಿಡಿಯೋದಲ್ಲಿ ನಾವು ನೋಡೋಣ, ಪೊಲೀಸ್ ಕಾನ್ಸ್ಟೇಬಲ್ ಗೆ ಇರುವಂತಹ ಏನ್ ಮಾಕ್ ಟೆಸ್ಟ್ ಗಳಿದಾವು, ಒಂದೇ ಮಾಕ್ ಟೆಸ್ಟ್ ಏನ್ ತಗೊಂಡಿದ್ವಿ ಅದರ ಒಂದು ಅನಲೈಸ್ ಮಾಡ್ಲಿಕ್ಕೆ ಹೋಗ್ತಾ ಇದೇವಿ. ಎಷ್ಟು ಅಂಕಗಳು ಬಂದಿದ್ದಾರೆ ನೀವು ಸೇಫ್ ಆಗಿರ್ತೀರಿ. ಈ ಎಲ್ಲ ಏನ್ ಟೆಸ್ಟ್ ಗಳನ್ನ ತಗೊಳಕತ್ತೇವಿ KE ಪ್ಯಾಟರ್ನ್ ಆಧಾರಿತವಾಗಿನೇ ಇದಾವ್. ಓಕೆನಾ. ಸೊ 10 ಫುಲ್ ಮಾಕ್ ಟೆಸ್ಟ್ ಗಳು ನಿಮ್ಗೆ ಇದ್ರಲ್ಲಿ ಕೊಡಾಕತ್ತೇವಿ. ಬಹಳ ಡೀಪ್ ಆಗಿ ಎಲ್ಲ ಕ್ವಶನ್ಸ್ ಗಳನ್ನ ನೋಡ್ಕೊಂಡು, ಪ್ರಿವಿಯಸ್ ಇಯರ್ ಇಲ್ಲ ಅಂತಂದ್ರೆ ಒಂದು 30ರಿಂದ 40 ಕ್ವಶನ್ ಪೇಪರ್ ಗಳನ್ನ ಅನಲೈಸ್ ಮಾಡಿ, ಆ ಒಂದು ಆಧಾರದ ಮೇಲೆ ಯಾವ ಕ್ವಶನ್ಸ್ ಗಳು ಬರಬಹುದು, ಯಾವ ರೀತಿ ಪ್ಯಾಟರ್ನ್ ಬರ್ತಾ ಇದೆ ಆ ರೀತಿನೇ ಕ್ವಶನ್ ಪೇಪರ್ ನ ನಾವು ಸೆಟ್ ಮಾಡಿ ನಿಮ್ಗೆ ಕೊಡಾಕತ್ತೇವಿ. ಡೈಲಿ ರಾತ್ರಿ 8 ಗಂಟೆಗೆ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ಪೊಲೀಸ್ ಕಾನ್ಸ್ಟೇಬಲ್ ಅಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರಬಹುದು, CRDR, KSRP, KSISF, ಈ ಎಲ್ಲ ಎಕ್ಸಾಮ್ಸ್ ಗಳಿಗೆ ನಮ್ಮಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಇದೆ. ಈ ಒಂದೇ ಕೋರ್ಸ್ ಅನ್ನ ತೆಗೆದುಕೊಂಡ್ರ ಅಂತಂದ್ರೆ ನಿಮ್ಗೆ ಈ ಎಲ್ಲ ಏನ್ ಮಾಡ್ಬೋದು, ನೀವು ಕ್ಲಾಸಸ್ ಗಳನ್ನ ಈ ಎಲ್ಲ ಎಕ್ಸಾಮ್ಸ್ ಗಳಿಗೆ ಅನುಕೂಲ ಆಗುವ ಹಾಗೆ ಈ ಕೋರ್ಸ್ ನಿಮ್ಗೆ ಸಿಗಾಕತ್ತೈತಿ. ಈ ಕೋರ್ಸ್ ದಲ್ಲಿ ನಿಮ್ಗೆ ಎಲ್ಲ ಸಬ್ಜೆಕ್ಟ್ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, PYQ ಇರ್ತಾ ಇದೆ, ಆಮೇಲೆ ಮಾಕ್ ಟೆಸ್ಟ್ ಇರ್ತಾ ಇದೆ, ಆಮೇಲೆ ಮೆಂಟರ್ಶಿಪ್ ಇರ್ತಾ ಇದೆ. ಈ ಎಲ್ಲಾನು ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ ಅಲ್ಲಿ ಸಿಗಾಕತೈತಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಈಗ ಆಫರ್ ಫೀಸ್ ನಡೀತಾ ಇದೆ, ಓನ್ಲಿ 1000 ರುಪೀಸ್ ಅಲ್ಲಿ ನಾವು ನಿಮ್ಗೆ ಕಂಪ್ಲೀಟ್ ಪ್ಯಾಕೇಜ್ ಅನ್ನ ಕೊಡಾಕತ್ತೇವಿ. ಸೊ ಈ ಪ್ಯಾಕೇಜ್ ಅನ್ನ ತೆಗೆದುಕೊಂಡು ನಿಮ್ಮ ತಯಾರಿನ ಒಳ್ಳೆ ರೀತಿಯಿಂದ ನೀವು ಮಾಡಬಹುದು. ಈ 1000 ರುಪೀಸ್ ಅಲ್ಲಿ ನಿಮ್ಗೆ 200 ರುಪೀಸ್ ಅದ 10 ಫುಲ್ ಮಾಕ್ ಟೆಸ್ಟ್ ಗಳು, 10 ಫುಲ್ ಮಾಕ್ ಟೆಸ್ಟ್ ಗಳು ಏನಾಗತ್ತಾವು ಅಂತಂದ್ರ ಫ್ರೀ ಆಗಿ ಸಿಗಾಕತ್ತಾವು. 10 ಫ್ರೀ ಆಗಿ ನಿಮ್ಗೆ ಮಾಕ್ ಟೆಸ್ಟ್ ಕೊಡಾಕತ್ತೇವಿ ಈ ಪ್ಯಾಕೇಜ್ ಒಂದಿಗೆ. ಓಕೆ, 200 ರುಪೀಸ್. ಸೊ ಬೇಗನೆ ಇಲ್ಲಿರುವಂತಹ ನಂಬರ್ಗೆ ಮೆಸೇಜ್ ಮಾಡ್ರಿ, 8861927838 ನಂಬರ್ಗೆ. PC 2026 ಅಂತ ಹೇಳಿ ಮಾಡಿದ್ರ ಅಂತಂದ್ರೆ ನಾವು ನಿಮ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಈ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ನೀವು ಫೀಸ್ ಪೇಡ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಅನ್ನ ನಮ್ಗೆ ಇದೇ ವಾಟ್ಸ್ಆಪ್ ನಂಬರ್ಗೆ ಕಳಿಸಿರಿ ಅಂತಂದ್ರ ನಾವು ನಿಮ್ಗೆ ಕ್ಲಾಸಸ್ ಗ್ರೂಪ್ ದಲ್ಲಿ ಆಡ್ ಮಾಡ್ಕೋತೇವಿ. ನಿಮ್ ಓನ್ಲಿ ನೀವು ಮಾಕ್ ಟೆಸ್ಟ್ ಅನ್ನ ತಗೋಬೇಕಾದ್ರೂ ಕೂಡ PC 2026 ಮಾಕ್ ಟೆಸ್ಟ್ ಅಂತ ಹೇಳಿ ಮೆಸೇಜ್ ಮಾಡಿದ್ರ ಅಂತಂದ್ರ ನಾವು ನಿಮ್ಗ ಈ ಒಂದು ಫೀಸ್ ಪೇಡ್ ಆದ್ಮೇಲೆ ಏನ್ ಮಾಡ್ತೇವಿ ಅಂತಂದ್ರ 10 ಫುಲ್ ಮಾಕ್ ಟೆಸ್ಟ್ ಗಳನ್ನ ನಿಮ್ಗ ಕೊಡುವಂತಹ ವ್ಯವಸ್ಥೆ ಮಾಡ್ತೇವಿ. ಓಕೆ. ಸೊ ಈಗ ಒಂದೇ ಮಾಕ್ ಟೆಸ್ಟ್ ಏನಾಗಿತ್ತು, ಯಾವುದು ಒಂದೇ ಮಾಕ್ ಟೆಸ್ಟ್ PC 2026 ಫಸ್ಟ್ ಮಾಕ್ ಟೆಸ್ಟ್ ಆಗಿತ್ತು, ಫಸ್ಟ್ ಮಾಕ್ ಟೆಸ್ಟ್. ಸೊ ಇದು ಯಾವಾಗ ಆಗಿತ್ತು ಅಂತಂದ್ರ 17/7/2026 ರಾತ್ರಿ 8 ಗಂಟೆ 8:30 ಏನೋ ಆಗಿತ್ತು. ಆ ಟೈಮ್ ದಲ್ಲಿ ಎಲ್ಲರಿಗೂ ಕಂಡಕ್ಟ್ ಅನ್ನ ನಾವು ಈ ಒಂದು ಮಾಕ್ ಟೆಸ್ಟ್ ಅನ್ನ ಮಾಡಿದ್ವಿ. ಸೊ ಟೋಟಲ್ ಆಗಿ ಈ ಮಾಕ್ ಟೆಸ್ಟ್ ದಲ್ಲಿ 100 ಕ್ವಶನ್ಸ್ ಗಳಿದ್ದು, 100 ಕ್ವಶನ್ಸ್ ಗಳಿದ್ದು, ಆಮೇಲೆ ಇವು 100 ಮಾರ್ಕ್ಸ್ ಗಳಿಗೆ ನೀವು ಅಟೆಂಡ್ ಮಾಡಿದ್ರಿ. ಇದರಲ್ಲಿ ಯಾವ ಸಬ್ಜೆಕ್ಟ್ ಇಂದ ಎಷ್ಟೆಷ್ಟು ಕ್ವಶನ್ಸ್ ಗಳನ್ನ ನಾವು ತೆಗಿತಾ ಇದ್ದೇವೆ ಅನ್ನೋದನ್ನ ಒಂದ್ ಸ್ವಲ್ಪ ನಾವು ನೋಡೋಣ. ಸೊ ಮೊಟ್ಟ ಮೊದಲನೇದಾಗಿ ಇಂಡಿಯನ್ ಹಿಸ್ಟ್ರಿ. ಒಂದೇದ್ ಯಾವ್ದು ಅಂತಂದ್ರ ಇಂಡಿಯನ್ ಹಿಸ್ಟ್ರಿ. ನಮ್ಮ ಭಾರತದ ಇತಿಹಾಸದಿಂದ 9 ಕ್ವಶನ್ಸ್ ಗಳು, ಆಲ್ಮೋಸ್ಟ್ ಒಂದು 8ರಿಂದ 9 ಕ್ವಶನ್ಸ್ ಗಳು ಬಂದಿದ್ದು. ಆಮೇಲೆ ಕರ್ನಾಟಕ ಹಿಸ್ಟ್ರಿದಿಂದ ಒಂದು 9 ಕ್ವಶನ್ಸ್ ಗಳು, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು, ಬಟ್ ಇಷ್ಟು ಅಂತೂ ಕ್ವಶನ್ಸ್ ಬರ್ತಾ ಇದಾವು. ಆಮೇಲೆ ನೆಕ್ಸ್ಟ್ ಪಾಲಿಟಿದಿಂದ ಅಂದ್ರೆ ಸಂವಿಧಾನದಿಂದ 12 ಕ್ವಶನ್ಸ್ ಗಳು. ಆಮೇಲೆ ನೆಕ್ಸ್ಟ್ 4ನೇದ್ದು
ಜಿಯೋಗ್ರಫಿ. ನಾಲ್ಕನೇದು ಜಿಯೋಗ್ರಫಿ ಕರ್ನಾಟಕ ಮತ್ತು ಭಾರತದ ಎಲ್ಲಾ ಕೂಡಿಸಿ ಒಂದು 16 ಕ್ವಶನ್ಸ್ಗಳು. ಆಮೇಲೆ ಕರೆಂಟ್ ಅಫೇರ್ಸ್ ಇತ್ತೀಚೆಗೆ ಇರುವಂತಹ ಒಂದು 6 ತಿಂಗಳ ಹಿಂದಿನಿಂದ ಎಲ್ಲಾ ಕರೆಂಟ್ ಅಫೇರ್ಸ್ ಗಳನ್ನ ತೆಗಿತಾ ಇದ್ದೇವೆ. ಸೊ ಅದು 17 ಕ್ವಶನ್ಸ್ಗಳು ಆಲ್ಮೋಸ್ಟ್ ಅದರಲ್ಲಿ ಇದ್ದು. ಇದಾದ್ಮೇಲೆ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿಯ ಒಂದು 14 ಕ್ವಶನ್ಸ್ಗಳು ಬಹಳ ಈಸಿ ಇದ್ದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ಯಾವುದು, ಎಕನಾಮಿ. ಓಕೆ, ಅರ್ಥಶಾಸ್ತ್ರದಿಂದ ಒಂದು 8 ಕ್ವಶನ್ಸ್. ಸೊ ಹೀಗೆ ಒಂದು 100 ಕ್ವಶನ್ಸ್ಗಳು ನಿಮ್ಗೆ ಇಲ್ಲಿ ಆ ಕ್ವಶನ್ ಪೇಪರ್ ದಲ್ಲಿ ಒಂದೇ ಮಾಕ್ ಟೆಸ್ಟ್ ದಲ್ಲಿ ಸಿಗ್ತಾ ಇದಾವೆ. ಸೊ ಈಗ ಈ ಮಾಕ್ ಟೆಸ್ಟ್ ದಲ್ಲಿ ನೀವು ಅಟೆಂಡ್ ಮಾಡಿರಿ, ಎಷ್ಟು ಮಾರ್ಕ್ಸ್ಗಳು 100ರಲ್ಲಿ ನಿಮಗೆ ಬಂದಿದ್ದು ಅಂದ್ರೆ ಸೇಫ್. ನೋಡ್ರಿ, ಒಂದೇ ಮಾಕ್ ಟೆಸ್ಟ್ ಏನೈತಿ, ನಾವು ಅಷ್ಟು ಡೀಪ್ ಆಗಿ ಎಷ್ಟು ಡೀಪ್ ಆಗಿ ಕೇಳ್ತೈತಿ ಅಷ್ಟು ಡೀಪ್ ಆಗಿ ನಾವು ತೆಗೆದಿಲ್ಲ. ಇದೇನು ಒಂದೇ ಮಾಕ್ ಟೆಸ್ಟ್ ಐತಿ, ಇದರ ಲೆವೆಲ್ ಬಹಳ ಈಸಿ ಇರ್ತಕ್ಕಂಥದ್ದು ಐತಿ. ಈಸಿದಿಂದ ಮಾಡರೇಟ್ ಇದೆ, ಮಾಡರೇಟ್. ಓಕೆ, ಈಸಿದಿಂದ ಮಾಡರೇಟ್ ಇದೆ ಅಂತಂದ್ರೆ ಆಲ್ಮೋಸ್ಟ್ ಒಂದು 80% ಎಲ್ಲಾ ಕ್ವಶನ್ಸ್ಗಳು ಹೆಂಗಿದಾವು ಅಂತಂದ್ರೆ ಈಸಿ ತೆಗೆದೇವಿ. 80% ಎಲ್ಲಾ ಕ್ವಶನ್ಸ್ಗಳು ಈಸಿ ಇದಾವೆ ಇದರಲ್ಲಿ. ಆಮೇಲೆ ಇನ್ನೂ ಏನೋ ಒಂದು 20% ಇರ್ಬೋದು, ಅವು ಒಂದ್ ಸ್ವಲ್ಪ ಅವು ಟಫ್ ಇಲ್ಲ, ಮಾಡರೇಟ್ ಇದಾವ್. ಅವೇನಿದಾವು ಅಂತಂದ್ರೆ ಮಾಡರೇಟ್ ಇದಾವೆ, ಒಂದು ಮೀಡಿಯಂ ಲೆವೆಲ್ ಒಳಗೆ ತೆಗೆದೇವಿ. ಸೊ ಈ ರೀತಿ ಒಂದೇ ಟೆಸ್ಟ್ ಇದೆ. ಆಮೇಲೆ ಇದರಲ್ಲಿ ಏನು ಮೆಂಟಲ್ ಎಬಿಲಿಟಿ ಇದೆ, ಮೆಂಟಲ್ ಎಬಿಲಿಟಿ ಅಂತೂ ಬಹಳ ಈಸಿ ಇರ್ತಕ್ಕಂಥದ್ದು ನಾವು ತೆಗೆದೇವಿ. ಸೊ ಹಾಗಾಗಿ ಈ ಒಂದು ಕ್ವಶನ್ ಪೇಪರ್ ದಲ್ಲಿ ನಾವು ನೋಡೋದಾದ್ರೆ, ಇದೇನ್ ಕ್ವಶನ್ ಪೇಪರ್ ನಾವು ತೆಗೆದಿದ್ವಿ ಇದರಲ್ಲಿ ನಾವು ನೋಡೋದಾದ್ರೆ ಒಂದು 75 to 80 ನಿಮ್ದು ಬರ್ತಾ ಇತ್ತು ಅಂತಂದ್ರೆ ನಿಮ್ಮ ಸೆಲೆಕ್ಷನ್ ಆಗುವಂತಹ 100% ಚಾನ್ಸ್ ಐತಿ. ಎಷ್ಟು ಪರ್ಸೆಂಟೇಜ್ ರೀ? 100% ನಿಮ್ದು PC ಒಳಗ ಸೆಲೆಕ್ಷನ್ ಆಗುವಂತಹ ಚಾನ್ಸಸ್ ಇದೆ. ಓಕೆ, ಒಂದು 75 ನೋಡ್ರಿ, 72 ಬಂದೈತ್ರಿ ಅಂತ ಅನ್ನಕ್ ಹೋಗ್ಬೇಡ್ರಿ. 70ರಿಂದನೇ ಹಿಡ್ಕೊಳ್ರಿ. 70, 75 ಆಮೇಲೆ 80 ಈ ರೇಂಜ್ ಒಳಗೆ ನೀವು ಇದ್ರ ಅಂತಂದ್ರ 100% ನಿಮ್ದು ಸೆಲೆಕ್ಷನ್ ಆಗುವಂತಹ ಚಾನ್ಸಸ್ ಇದೆ. ಸೊ ಇದು ಒಂದೇ ಮಾಕ್ ಟೆಸ್ಟ್ ಇದೆ. ಆಮೇಲೆ ಈಗ ಏನು ಅಂತಂದ್ರೆ ಎರಡನೇ ಮಾಕ್ ಟೆಸ್ಟ್ ಕೂಡ ಮುಗಿದಿದೆ. ಆಮೇಲೆ ಈಗ ಥರ್ಡ್ ಮಾಕ್ ಟೆಸ್ಟ್ ಅಂತಂದ್ರೆ ಇವತ್ತು ಥರ್ಡ್ ಮಾಕ್ ಟೆಸ್ಟ್ 8 ಗಂಟೆಗೆ ನಾವು ಎಲ್ಲರಿಗೂ ಕೊಡಾಕತ್ತೇವಿ. ಈಗ 7:45 ಆಗೈತಿ, ನಾ ಈ ವಿಡಿಯೋ ಮಾಡ್ತಾ ಇದ್ದೇನೆ ಇವತ್ತಿನ ದಿನ. ಥರ್ಡ್ ಮಾಕ್ ಟೆಸ್ಟ್ ಅಂತಂದ್ರೆ ಇದು ಫಸ್ಟ್ ಮಾಕ್ ಟೆಸ್ಟ್ ಯಾವಾಗ ನಡೆದಿತ್ತು ಹೇಳ್ರಿ? ಫಸ್ಟ್ ಮಾಕ್ ಟೆಸ್ಟ್ ಇರುವಂತದ್ದು 17/7 ನಡೆದಿತ್ತು. ಆಮೇಲೆ 18ನೇ ತಾರೀಕಿಗೆ ನಾವು ಮಾಕ್ ಟೆಸ್ಟ್ ತಗೊಳಿಲ್ಲ, ಇನ್ನು ಟೆಕ್ನಿಕಲ್ ಪ್ರಾಬ್ಲಮ್ ದಿಂದ. ಸೊ ಇದು 19ನೇ ತಾರೀಕು ಅಂದ್ರೆ ಇವತ್ತಿನ ದಿನ ಎರಡನೇ ಮಾಕ್ ಟೆಸ್ಟ್ ಬೆಳಿಗ್ಗೆ ಐ ಥಿಂಕ್ 11 ಗಂಟೆಗೇನೋ, 11 ಅಥವಾ 10 ಗಂಟೆಗೆ ಈ ರೀತಿ ಬೆಳಿಗ್ಗೆ ಎರಡನೇ ಮಾಕ್ ಟೆಸ್ಟ್ ಮುಗಿದೈತಿ. ಇವತ್ತಿನ ಮೂರನೇ ಮಾಕ್ ಟೆಸ್ಟ್ 19/7/2020 ಇವತ್ತಿನ ದಿನ 8 ಗಂಟೆಗೆ. ಈಗ ಈ ಮಾಕ್ ಟೆಸ್ಟ್ ಇರುವಂತದ್ದು ನಿಮ್ಗ 8 PM ಗೆ ನಾವು ನಿಮ್ಗ ಕೊಡ್ತಾ ಇದ್ದೇವಿ. ಇವತ್ತು ಬೆಳಿಗ್ಗೆ ಇರುವಂತದ್ದು ಏನ್ ಮಾಕ್ ಟೆಸ್ಟ್ ಐತಿ ಅದನ್ನ ನೀವು ನೋಡಿರ್ಬಹುದು, ಯಾವ ರೀತಿ ಯಾವ ಲೆವೆಲ್ ಇದೆ ಅಂತೇಳಿ. ಸೊ ಈಗೇನ್ 2ರಿಂದ ಏನ್ ಕ್ವಶನ್ ಪೇಪರ್ ತೆಗಾಕತ್ತೇವಿ, 2ರಿಂದ 10 ಏನ್ ಕ್ವಶನ್ ಪೇಪರ್ ಬರ್ತಾವ ನಿಮ್ಗ, ಇವ್ ಎಲ್ಲವುಗಳು ಕೂಡ KEA ದಿಂದ ಯಾವ ಪ್ಯಾಟರ್ನ್ ಒಳಗ ಐತಿ ಅದೇ ಪ್ಯಾಟರ್ನ್ ಒಳಗ ಯಾವ ರೀತಿ ಕ್ವಶನ್ಸ್ ಬರತಾವ ಅದೇ ರೀತಿ ಕ್ವಶನ್ಸ್ ಗಳನ್ನ ನಾವು ನಿಮ್ಗ ಈ ಒಂದು ಮಾಕ್ ಟೆಸ್ಟ್ ಗಳಲ್ಲಿ ಕೊಡಾಕತ್ತೇವಿ. ಓಕೆನಾ? ಸೊ ಹಾಗಾಗಿ ಇದು ಎರಡನೇ ಮಾಕ್ ಟೆಸ್ಟ್ ಮತ್ತು ಮೂರನೇ ಮಾಕ್ ಟೆಸ್ಟ್ ಒಂದು ಎರಡು ಕೂಡ್ಸ್ಕೊಂಡು ಇವತ್ತ ನೈಟ್ ಅನ್ನ ಇನ್ನೊಂದು ವಿಡಿಯೋವನ್ನ ಮಾಡ್ತೇನೆ ನಾನು. ಯಾವ ರೀತಿ ಕ್ವಶನ್ಸ್ ಗಳು ಇದ್ದು ಆಮೇಲೆ ಅದನ್ನ ಕ್ವಶನ್ಸ್ ಗಳನ್ನು ಕೂಡ ತೋರಿಸ್ತೇನೆ ನಿಮ್ಗೆ ಥರ್ಡ್ ಮಾಕ್ ಟೆಸ್ಟ್ ಅದು. ಓಕೆ, ಥರ್ಡ್ ಮಾಕ್ ಟೆಸ್ಟ್ ಈಗ 8 ಗಂಟೆಗೆ ನಡೀತೈತಿ. ಅದ್ರದ ನಿಮ್ಗ ಕ್ವಶನ್ ಪೇಪರ್ ಕೂಡ ತೋರಿಸ್ತೇನೆ, ಯಾವ ರೀತಿ ಕ್ವಶನ್ಸ್ ಗಳು ಇದ್ದು ಆಮೇಲೆ ಯಾವ ರೀತಿ ಎಷ್ಟು ಮಾರ್ಕ್ಸ್ ಗಳು ಬರ್ಬೇಕಾಗಿತ್ತು ಅಂತೇಳಿ, ಎಷ್ಟು ಮಾರ್ಕ್ಸ್ ಗಳನ್ನ ತಗೋಬೇಕು, ಎಷ್ಟು ಮಾರ್ಕ್ಸ್ ಗಳನ್ನ ತಗೊಂಡ್ರೆ ನೀವು ಸೇಫ್ ಆಗಿರ್ತೀರಿ. 2ನೇದು ಮತ್ತು 3ನೇದು, 2 ಮತ್ತು 3, 4, 5 ಏನಿದಾವಲ್ಲ ಎಲ್ಲ ಸೇಮ್ ಅನ್ನ ಇರ್ತಾವ. ಈಗ ಸೇಮ್ ಅಂತಂದ್ರೆ ಏನು, ಅದೇ ಪ್ಯಾಟರ್ನ್ ಒಳಗನೆ ಇರ್ತಾವು ಅಂತಂದ್ರೆ ಮಾಡರೇಟ್ ದೊಳಗನೆ ಇರ್ತಾವ. ಈಸಿ ಅಂತೂ ಇರಂಗಿಲ್ಲ, ಮಾಡರೇಟ್ ದೊಳಗನೆ ಇರ್ತಾವು. ಸೊ ಅದ್ರಲ್ಲಿ ನಾವು 60% ನಾವೇನ್ ಮಾಡಿರ್ತೀವಿ, ಈಸಿ ಕ್ವಶನ್ಸ್ ಇರ್ತಾವ. 40% ಇಲ್ಲಿ ಏನ್ ಮಾಡೀವಿ, 80% ಈಸಿ ಇತ್ತು, 20% ಮಾಡರೇಟ್ ಇತ್ತು, ಟಫ್ ಅಂತೂ ತೆಗೆದಿಲ್ಲ. ಆಮೇಲೆ ಈಗ ಏನ್ ಬರತ್ತಾವ 2ನೇ ಟೆಸ್ಟ್ ದಿಂದ ಅಲ್ಲಿ 60%, 55ರಿಂದ 60% ಈಸಿ ಇರ್ತಾವ. ಅಷ್ಟಂತೂ ಎಲ್ಲರೂ ಸಾಮಾನ್ಯವಾಗಿ ಓದಿರುವಂತ ಅಭ್ಯರ್ಥಿ ಅಷ್ಟಂತೂ ಕ್ವಶನ್ಸ್ ಮಾಡ್ಲೇಬೇಕು. ಆಮೇಲೆ ಓದಿರುವಂತ 40 ಕ್ವಶನ್ಸ್ ಏನಿದಾವು ಅದರಲ್ಲಿ 20 ಮಾಡರೇಟ್ ಇರ್ತೈತಿ, ಆಮೇಲೆ ಇನ್ನೂ 20 ಟಫ್ ಇರ್ತಾವ. ಸೊ ಈ ರೀತಿ ಕ್ವಶನ್ಸ್ ಗಳನ್ನ ನಾವೇನ್ ಮಾಡೀವಿ ಅಂತಂದ್ರ ಸೆಟ್ ಮಾಡೀವಿ. ಸೊ ಯಾರೆಲ್ಲ ಈ ರೇಂಜ್ ದೊಳಗ ಒಂದೇ ಮಾಕ್ ಟೆಸ್ಟ್ ತಗೊಂಡೇರಿ 70, 75, 80 ಅವರು ಸೇಫ್ ಆಗಿದೇರಿ, ಹೆದರಾಕ್ ಹೋಗ್ಬೇಡ್ರಿ. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಹೆದರಾಕ್ ಹೋಗ್ಬೇಡ್ರಿ. ಇನ್ನು 10 ಮಾಕ್ ಟೆಸ್ಟ್ ಇದಾವ, ಇನ್ನ ಟೈಮ್ ಐತಿ.
ಏನು ಯಾವ ಕ್ವಶನ್ಸ್ ನಿಮಗೆ ಬರ್ತಾ ಇಲ್ಲ, ಯಾವ ಕ್ವಶನ್ಸ್ ತಪ್ಪಾಗ್ತಾ ಇದಾವು, ಯಾವ ಟಾಪಿಕ್ ಮೇಲೆ ಅದನ್ನ ಒಂದ್ ಸ್ವಲ್ಪ ಹೆಚ್ಚಿನ ಒತ್ತು ಕೊಟ್ಟು ಓದ್ಕೋಬೇಕಾಗತ್ತೆ. ಹೆಚ್ಚಿನ ಒತ್ತು ಕೊಟ್ಟು ಏನ್ ಮಾಡ್ರಿ ಅದನ್ನ ಓದ್ಕೋರಿ. ಇನ್ನ ಟೈಮ್ ಐತಿ, ಅವ್ ಟಾಪಿಕ್ಸ್ ಅಷ್ಟ ಓದ್ಕೊಳ್ರಿ. ನಾವೆಲ್ಲಾ ಟಾಪಿಕ್ಸ್ ಗಳನ್ನ ಕಲೆಕ್ಟ್ ಮಾಡಿ ಆ ಟಾಪಿಕ್ಸ್ ಗಳ ಮೇಲೆ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಿರ್ತೇವೆ ನಾವು ನಿಮಗೆ, ಯಾವ ಟಾಪಿಕ್ ಮೇಲೆ ಕೇಳಿದವ್ರು ಕೇಳಾಕತ್ತಾರು ಅಂತೇಳಿ. ಓಕೆ. ಆಮೇಲೆ ಇನ್ನೊಂದ್ ಏನು ಅಂತಂದ್ರ ಮಾಕ್ ಟೆಸ್ಟ್ ಬರೇ ಟಿಕ್ ಮಾರ್ಕ್ ಮಾಡಿ ಎಲ್ಲಾ ಕೊಟ್ಟು ಮಾರ್ಕ್ಸ್ ಇಷ್ಟು ಬಂದು ಅಷ್ಟಕ್ಕ ಮುಗಿಯಂಗಿಲ್ಲ. ಎಲ್ಲಾ ಇವೇನ್ ಕ್ವಶನ್ಸ್ ಗಳು ಇರ್ತಾವ 100 ಕ್ವಶನ್ಸ್ ಗಳು ಒಂದೊಂದು ಮಾಕ್ ಟೆಸ್ಟ್ ಅಲ್ಲಿ ಅವುಗಳನ್ನ ಅನಲೈಸ್ ಮಾಡ್ರಿ. ಅದರ ಹಿಂದೆ ಮುಂದೆ ಇರುವಂತಹ ಎಲ್ಲ ಮಾಹಿತಿಯನ್ನ ಹುಡುಕ್ಯಾಡಿ ಇಟ್ಕೊಳ್ರಿ. ಅವಾಗ ನಿಮಗ್ ಗೊತ್ತಾಗ್ತೈತಿ ಅದೇ ರೀತಿ ಇರುವಂತಹ ಕ್ವಶನ್ಸ್ ಗಳು ನೆಕ್ಸ್ಟ್ ಅದ ಕ್ವಶನ್ಸ್ ಕೂಡ ಬರ್ಬಹುದು ನಿಮಗ. ಸೊ ಹಾಗಾಗಿ ನಾವ್ ಏನ್ ಕ್ವಶನ್ಸ್ ಕೊಟ್ಟಿರ್ತೇವಿ ಅದರ ಹಿಂದಿನ ಮುಂದಿನ ಎಲ್ಲ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ರಿ. ಟೋಟಲ್ ಆಗಿ 10 ಮಾಕ್ ಟೆಸ್ಟ್ ಗಳಲ್ಲಿ ಎಷ್ಟು ಕ್ವಶನ್ಸ್ ಗಳಾಗ್ತಾವ ಹೇಳ್ರಿ? 1,000 ಕ್ವಶನ್ಸ್. 1,000 ಕ್ವಶನ್ಸ್ ಗಳನ್ನ ನಾವು ನಿಮ್ಗೆ 10 ಮಾಕ್ ಟೆಸ್ಟ್ ಗಳಲ್ಲಿ ಓನ್ಲಿ 200 rupees ದಲ್ಲಿ ಕೊಡಾಕತ್ತೇವಿ. ಇಷ್ಟು ನಿಮ್ಗ 1,000 ಕ್ವಶನ್ಸ್ ಗಳು, ಅದು ಕೆ ಪ್ಯಾಟರ್ನ್ ನಲ್ಲಿ 2000 ಕ್ವಶನ್ಸ್ ಗಳು, ನಿಮ್ಗೆ 1000 ಕ್ವಶನ್ಸ್ ಗಳು ಎಲ್ಲಿಯೂ ಸಿಗೋದಿಲ್ಲ, ಎಲ್ಲಿಯೂ ಕೂಡ ಸಿಗಂಗಿಲ್ಲ. 200 ರೂಪಾಯಿಗೆ 1,000 ಕ್ವಶನ್ಸ್ ಲೇಟೆಸ್ಟ್ ಪ್ಯಾಟರ್ನ್ ದೊಳಗ ನಿಮ್ಗ ಸಿಗಂಗನ ಇಲ್ಲ, ಎಲ್ಲಿ ಸಿಗಂಗಿಲ್ಲ. ಸೊ ಹಾಗಾಗಿ ಬೇಗನೆ ಏನ್ ಮಾಡ್ರಿ ಅಂತಂದ್ರ 200 rupees ಅಲ್ಲಿ ಮಾಕ್ ಟೆಸ್ಟ್ ನಿಮ್ಗೆ ಬೇಕು ಓನ್ಲಿ ಅಂತಂದ್ರ ಅದನ್ನು ಕೂಡ ತಗೋಬಹುದು. ಇಲ್ಲಪ್ಪ ನಮ್ ಪ್ಯಾಕೇಜ್ ತಗೋತೇವಿ, ಇನ್ನ ನಮ್ದು CRDR ಇದೆ, KSRP ಇದೆ, ಅದಕ್ಕೂ ನಾವು ಇದನ್ನ ಮಾಡ್ಕೋತೇವೆ, ಆಮೇಲೆ ಈ ಮಾಕ್ ಟೆಸ್ಟ್ ಗಳನ್ನು ಕೂಡ ಅಟೆಂಡ್ ಮಾಡ್ತೀವಿ ಅಂತಂದ್ರ 200 ರೂಪಾಯಿ ಮಾಕ್ ಟೆಸ್ಟ್ ಫ್ರೀ ಆಗಿ ಸಿಗ್ತಾವ. ಓಕೆ. ಬೇಗನೆ ಏನ್ ಮಾಡ್ರಿ ಅಂತಂದ್ರ ಇಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಅಥವಾ ಮೆಸೇಜ್ ಮಾಡ್ರಿ. ವಾಟ್ಸ್ಆಪ್ ನಂಬರ್ ಇದು ನಮ್ದು 8861927838 ನಂಬರ್ಗೆ ಮೆಸೇಜ್ ಮಾಡ್ರಿ. ನಿಮ್ಗೆ ಕೋರ್ಸ್ ಬೇಕು ಅಂತಂದ್ರ PC 2026 ಅಂತ ಹೇಳಿ ಮಾಡ್ರಿ. ಮಾಕ್ ಟೆಸ್ಟ್ ಬೇಕು ಅಂತಂದ್ರ PC ಮಾಕ್ ಟೆಸ್ಟ್ 2026 ಅಂತ ಹೇಳಿ ಮೆಸೇಜ್ ಮಾಡ್ರಿ, ಯಾವ್ದು ಬೇಕದು. ಓಕೆ. ಬೇಗನೆ ತಗೊಂಡು ನೀವು ಪರೀಕ್ಷಿಸ್ಕೊಳ್ರಿ, ನಿಮ್ಗೆ ಎಷ್ಟು ಮಾರ್ಕ್ಸ್ ಬರತ್ತೋ, ಎಷ್ಟು ಓದೇನಿ ನಾನು ಎಷ್ಟು ನಾಲೆಜ್ ಇದೆ, ಈ ಸಲ ನಂದು PC ಆಗ್ತಿತ್ತೋ ಇಲ್ಲೋ ಅಂತೇಳಿ. ಓಕೆನಾ? ಸೊ ಆದಷ್ಟು ಏನ್ ಮಾಡ್ರಿ, ಈ ಒಂದು ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ. ಯಾರು ನಿಮ್ಮ ಅಕ್ಕ ಇರ್ತಾರೋ, ತಂಗಿ ಇರ್ತಾರೆ, ಆಮೇಲೆ ನಿಮ್ಮ ತಮ್ಮ ಅಣ್ಣ ಇರ್ತಾರೆ, ಮತ್ತೆ ಯಾರಾದ್ರೂ ನಿಮ್ ರಿಲೇಟಿವ್ಸ್ ಗಳು ಇರ್ತಾರೆ, ಅವ್ರು ಓದ್ತಿರ್ತಾರೆ, ಮಾಕ್ ಟೆಸ್ಟ್ ಗಳನ್ನ ಬೇಕಾಗಿರ್ತವೆ. ಸೊ ಲೇಟೆಸ್ಟ್ ಪ್ಯಾಟರ್ನ್ಸ್ ಒಳಗೆ ನಿಮಗೆ ಸಿಗಾಕತ್ತಾವ, ಅವುಗಳನ್ನ ನೀವು ಅವ್ರಿಗೆ ಸಜೆಷನ್ ಕೊಡಬಹುದು. ಸೊ ಇದಾವ್ ನೋಡು, ಇಲ್ಲಿ ನೀವು ತಗೊಂಡು ಜಾಯ್ನ್ ಆಗ್ರಂತೆ. ನೀವು ಜಾಯ್ನ್ ಆಗ್ರಿ, ನಿಮ್ ಫ್ರೆಂಡ್ಸ್ ಗಳಿಗೆ ಕೂಡ ಜಾಯ್ನ್ ಆಗಿಸ್ರಿ. ನಿಮ್ಮ ಫ್ರೆಂಡ್ಸ್ ಅಷ್ಟು ತಗೊಳಕತ್ತಾರ ನೋಡ್ರಿ, ನೀವ್ ಎಷ್ಟು ತಗೊಳಕತ್ತೀರಿ ನೋಡ್ರಿ ಮಾರ್ಕ್ಸ್, ಅಲ್ಲೇ ಗೊತ್ತಾಗ್ಬಿಡ್ತೈತಿ ನಿಮ್ಗ. ನಿಮ್ಮ ಫ್ರೆಂಡ್ಸ್ ಒಂದ್ 5-10 ಮಾರ್ಕ್ಸ್ ಎಷ್ಟು ತಗೊಳಕತ್ತಿದ್ದ ನಿಮ್ಕಿಂತ ಅಂತಂದ್ರ ನೀವು ಇನ್ನೂ ಒಂದ್ ಸ್ವಲ್ಪ ಹಿಂದಿದ್ದೀರಿ, ನೀವು ಆ ಟಾಪಿಕ್ಸ್ ಗಳನ್ನ ಓದ್ಬೇಕಾಗ್ತೈತಿ. ನೀವು ಹೆಚ್ಚು ತಗೊಳಕತ್ತಿದ್ರಿ ನಿಮ್ಮ ಫ್ರೆಂಡ್ಸ್ ಗಿಂತ ಅಂತಂದ್ರ ನೀವು ಒಳ್ಳೆ ರೀತಿಯಿಂದ ಓದಿರಿ ಅಂತ. ಒಂದ್ 5 ಜನ ಗುಂಪು ಮಾಡಿ ನೋಡ್ರಿ ಏನಾಗ್ತೈತಿ. ಓಕೆನಾ? ಆಮೇಲೆ ಆದಷ್ಟು ಈ ಎಲ್ಲ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ. ಮಾಹಿತಿ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ